9 ಮಾರ್ಚ್ 2023 ಬುಧವಾರದಂದು ನಡೆಯಲಿರ್ತಕ್ಕಂಥ 8ನೇ ತರಗತಿಯ ಹಿಂದಿ ಮೌಲ್ಯಾಂಕನ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಫಸ್ಟ್ ಪಾರ್ಟಲ್ಲಿ ಕ್ವಶನ್ ಪೇಪರನ್ನು ಉತ್ತರಗಳೊಂದಿಗೆ ಹಾಕಿದ್ದೀವಿ, ಅದನ್ನು ಸಹಿತ ನೋಡಿ. ಸೊ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5 ಮತ್ತು 8ನೇ ತರಗತಿ ಮೂಲ್ಯಾಂಕನ ಮಾರ್ಚ್ 2023 ಅಂತ ಇದೆ. ಅಲ್ಲಿ ಹೋಗಿದರೆ ಎಲ್ಲ ವಿಡಿಯೋಗಳು ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ಸೆಕೆಂಡ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಏನು ಅಂತ. ಘರ್ ಕಾ ಸಮಾನಾರ್ಥಕ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಘರ್ ಅಂದರೆ ಬಿ ಮಕಾನ್ ಹೇ ಅಂತಕ್ಕಂಥದ್ದು. ಸೊ ಬಿ ಮಕಾನ್ ಹೇ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 2. ನಿಮ್ನಲಿಖಿತ ಮೇ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದರೆ, ಇದರಲ್ಲಿ ಯಾವುದು ಸ್ತ್ರೀಲಿಂಗ ರೂಪ ಇದೆ ಅಂತ ಕೇಳಿದರೆ ಆಯ್ಕೆ ಸಿ ಬಾಲಿಕಾ ಹೇ ಅಂತಕ್ಕಂಥದ್ದು ಸ್ತ್ರೀಲಿಂಗ ರೂಪ ಆಗ್ತದೆ. ಪ್ರಶ್ನೆ 3. ಬೇಟಾ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದಾರ. ಸೊ ಬೇಟಾ ಏನಾಗ್ತದಪ್ಪ ಅಂದ್ರೆ ಬೇಟಾ ಬೇಟೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಬಟ್ ಅನ್ಯಲಿಂಗ ಅಂತಂದರೆ ಬೇಟಿನೂ ಕೂಡ ಆಗ್ತದೆ. ಪ್ರಶ್ನೆ 4. ಮೈ ಕಲಬುರ್ಗಿ ಮೇ ರಹತಾ ಹೂ ಅಂತ ಇದೆ, ವ್ಯಾಕರಣ ಕಿ ದೃಷ್ಟಿ ಸೆ ರೇಖಾಂಕಿತ ಶಬ್ದ ಹೇ ಅಂತ ಇದೆ. ಸೊ ಕಲಬುರ್ಗಿ ಅಂತಕ್ಕಂಥದ್ದು ಒಂದು ಸ್ಥಾನ. ಸೊ ಅದೇನಾಗ್ತದಪ್ಪ ಅಂದರೆ ಡಿ ಸಂಜ್ಞಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 5. ನಿಮ್ನಲಿಖಿತ ಮೇ ಸೆ ಸರ್ವನಾಮ ಶಬ್ದ ಹೇ ಅಂತ ಕೇಳಿದ್ದಾರೆ, ಇದರಲ್ಲಿ ಸರ್ವನಾಮ ಯಾವುದಂದ್ರೆ ಆಯ್ಕೆ ಎ ವಹ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ 6. ಖುಲಿ ಹವಾ ಮೇ ಲಹರಾತಿ ಉಡ ಉಡಕರ ಚಲಿ ಪತಂಗ ಮೇ ದ್ವಿರುಕ್ತಿ ಶಬ್ದ ಕೇಳಿದ್ದಾರೆ, ಒಂದೇ ಶಬ್ದ ಯಾವ್ದು ಬಂದದಂದ್ರೆ ಅದು ಡಿ ಉಡ ಉಡಕರ ಹೇ ಅಂತಕ್ಕಂಥದ್ದು. ಸೊ ಡಿ ಆಪ್ಷನ್ 6ರಲ್ಲಿ ಸರಿ ಉತ್ತರ. 7ರಲ್ಲಿ ಕರ್ಣ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ರೂಪ ಕೇಳಿದ್ದಾರೆ. ಸೊ ಕರ್ಣದ ಏನಾಗ್ತದಪ್ಪ ಅಂದ್ರೆ ಸಿ ಕರಾನ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 8ನೇ ಪ್ರಶ್ನೆ. ನಿಮ್ನಲಿಖಿತ ಮೇ ಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದ್ದಾರೆ, ಜಂಗಲ್ ಮೇ ಪೀಪಲ್ ಕಾ ಪೇಡ್ ಹೇ ಅಂತಕ್ಕಂಥದ್ದು ಸರಿ ಉತ್ತರ ಆಗ್ತದೆ. 8ರಲ್ಲಿ ಎ ಜಂಗಲ್ ಮೇ ಪೀಪಲ್ ಕಾ ಪೇಡ್ ಹೇ. ಮುಸಲ್ಮಾನೋ ಕಾ ಪವಿತ್ರ ತ್ಯೋಹಾರ್ ಹೇ ಅಂತ ಕೇಳಿದ್ದಾರೆ, ಆಯ್ಕೆ ಸಿ ರಂಜಾನ್ ಹೇ ಅಂತಕ್ಕಂಥದ್ದು ಆಗ್ತದೆ. 9ರಲ್ಲಿ ಸಿ ರಂಜಾನ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 10. ಬರ್ ಡ್ಯಾಶ್ ದ ರಿಕ್ತ ಸ್ಥಾನ ಮೇ ಆನೆ ವಾಲಾ ಸಹಿ ವರ್ಣ ಅಂತ ಕೇಳಿದ್ದಾರೆ, ಡಿ ಆಗಬೇಕು, ಗ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 11. ನಿಮ್ನಲಿಖಿತ ಮೇ ಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ, ಎ ಪಕ್ಷಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 12ನೇ ಪ್ರಶ್ನೆಗೆ ಹೋಗೋಣ. ಪುರಾಣ ಶಬ್ದಕ ವಿಲೋಮ ರೂಪ ಕೇಳಿದ್ದಾರೆ. ಸೊ ಪುರಾಣದ ಏನಾಗ್ತದಪ್ಪ ಅಂದ್ರೆ ಬಿ ನಯಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. ಕಮರ್ ಕಸ್ನಾ ಇಸ್ ಮುಹಾವರೆ ಕಾ ಅರ್ಥ ಹೇ ಕೇಳಿದ್ದಾರೆ. ಸೊ ಡಿ ತಯಾರ್ ಹೋನಾ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. ನಿಮ್ನಲಿಖಿತ ಮೇ ಸೆ ವ್ಯಕ್ತಿವಾಚಕ ಸಂಜ್ಞಾ ಶಬ್ದ ಕೇಳಿದ್ದಾರೆ, ಇಲ್ಲಿ ವ್ಯಕ್ತಿ ಯಾರಿದ್ದಾರಪ್ಪ ಅಂದ್ರೆ ಬಿ ವಿವೇಕ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ರಾಜು और ಸಂಜು ದೋನೋ ದೋಸ್ತ್ ಥೇ ಅಂತ ಇದೆ, ಕನ್ನಡದಲ್ಲಿ ಅನುವಾದ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ ರಾಜು ಮತ್ತು ಸಂಜು ಇಬ್ಬರು ಸ್ನೇಹಿತರಾಗಿದ್ದರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ದೋಸ್ತ್ ಥೇ ಸ್ನೇಹಿತರಾಗಿದ್ದರು. ಮುಂದಿನ ಪ್ರಶ್ನೆ. ಎಸ್ चित्र देखकर उचित शब्द से वाक्य पूर्ण कीजिए ಅಂತ ಕೇಳಿದ್ದಾರೆ. ಮನುಷ್ಯಕ್ಕೆ रहने का स्थान. ಸೊ ಅದೇನದಪ್ಪ ಅಂದರೆ ಘರ್ ಅಂತಕ್ಕಂಥದ್ದು ಆಗ್ತದೆ, ಘರ್ ಹೇ ಅಂತಕ್ಕಂಥದ್ದು ಸಿ ಉತ್ತರ ಆಗಬೇಕು. ಮುಂದಿನ ಪ್ರಶ್ನೆ. ಶಿಕ್ಷಕನೇ ಛಾತ್ರೋं को ಗೃಹ ಕಾರ್ಯ ದಿಯಾ ಅಂತ ಇದೆ, ನ ಕೇಳಿದ್ದಾರೆ ಕರ್ತಾನೆ ಕರಂ ಕೋ. ಸೊ ಅದು ಕರ್ತ ಅಂತಕ್ಕಂಥದ್ದು ಆಗಬೇಕು. ಮುಂದಿನ ಪ್ರಶ್ನೆ. ಸ್ವತಂತ್ರ ದಿವಸ ಆಚರಣೆ ಕಾ ದಿನ ಅಂತ ಕೇಳಿದ್ದಾರೆ, ಆಯ್ಕೆ ಸಿ 15 ಅಗಸ್ಟ್ ಹೇ ಅಂತಕ್ಕಂಥದ್ದು ಸರಿ ಉತ್ತರ. ಮುಂದಿನ ಪ್ರಶ್ನೆ. ಮಾತಾ ಪಿತೃ ಪಿತಾ ಜನಕ ಅಂತ ಕೇಳಿದ್ದಾರೆ, ಇದರಲ್ಲಿ ಮಾತಾ ಏನದಪ್ಪ ಅಂದ್ರೆ ಬೇಮೇಲ್ ಶಬ್ದ ಹೇ ಅಲಗ್ ಹೇ. ಸೊ 19ರಲ್ಲಿ ಎ ಮಾತಾ ಹೇ ಅಂತಕ್ಕಂಥದ್ದು ಸರಿ ಉತ್ತರ. ಲಾಸ್ಟ್ ಬಹುವಾಕ್ಯದಲ್ಲಿತ್ತು ನಿಮ್ನಲಿಖಿತ ಮೇ ಅಪೂರ್ಣ ವಾಕ್ಯ ಕೇಳಿದ್ದಾರೆ, ಸೀತಾ ಗಾನ ಗಾ ರಹಿ ಹೇ ಅಂತಕ್ಕಂಥದ್ದಾಗಬೇಕು, ಸಿ ರಹಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಇನ್ನು ವಿವರಣಾತ್ಮಕ ಪ್ರಶ್ನೆಗಳಿಗೆ ಹೋಗೋಣ. जंगल में पीपल का पेड़ था, उस पेड़ पर बहुत से कबूतर रहते थे। कबूतर दिन भर भोजन की तलाश में घूमते रहते थे। रात होने पर वे सब
ಪೀಪಲ್ ಕೆ ಪೇಡ್ ಪರ್ ಲೌಟ್ ಆತಿ ಥಿ ಅಂತ ಇತ್ತು. 1 2 3 4 ಇದೇ ತರನಾಗಿ ಬರಬೇಕಾಗಿತ್ತು. ಪೇಡ್, ಕಬೂತರ್, ಭೋಜನ್ ಮತ್ತು ಪೀಪಲ್. ಮುಂದಿನ ಪ್ರಶ್ನೆ ಎಸ್. ಈ ಗದ್ಯಾಂಶಗಳನ್ನು ಓದಿದಾಗ 2 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕಕ್ಕೆ ಕೋನೆ ಮೇ ಕಿಸ್ಕಾ ನಾಮ್ ವ್ಯಾಪ್ತಿ ಅಂತ ಇದೆ. ಉತ್ತರ ನೋಡೋಣ. ಕರ್ನಾಟಕಕ್ಕೆ ಕೋನೆ ಮೇ ಸಾಲು ಮರದ ತಿಮ್ಮಕ್ಕ ಕಾ ನಾಮ್ ವ್ಯಾಪ್ತ ಹೈ. ಮುಂದಿನ ಪ್ರಶ್ನೆ 2. ಕರ್ನಾಟಕ ಸರ್ಕಾರನೇ ತಿಮ್ಮಕ್ಕಕೋ कैसे सम्मानित किया है ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರ್ತದೆ ಅಂದರೆ कर्नाटक सरकार ने तिम्मक्का को अनेक सारे पुरस्कारों से सम्मानित किया है ಅಂತ ಉತ್ತರ ಬರೀಬೇಕು. ಸೊ ಇಲ್ಲೇ ಇದೆ, ಅದು ಫಸ್ಟಲ್ಲಿ ಇರ್ತಕ್ಕಂಥದ್ದು, ಇದು ವ್ಯಾಪ್ತಿದೆ, ಆಮೇಲೆ ಅನೇಕ ಸಾರಿ ಪುರಸ್ಕಾರೋं से सम्मान ಅಂತ ಇದೆ. ಮುಂದಿನ ಪ್ರಶ್ನೆ ಎಸ್. ಗಿಂತಿ ಇದೆ. ಸೊ 11 ದಿಂದ 20 ವರೆಗೆ ಬರೀಬೇಕು. ಅವರು 11, 15, 20 ಅಂತ ಕೊಟ್ಟಿದ್ದಾರೆ. ಮಧ್ಯದಲ್ಲಿನ ಅಂಕಿಗಳನ್ನು ಬರೀಬೇಕು. ಮಧ್ಯದಲ್ಲಿ ಅಂಕಿ 11, 12, 13, 14, 15, 16, 17, 18, 19, 20 ಅಂತ ಆಗಬೇಕು. ಸೊ ಭಾವಾರ್ಥ ಬರಿಬೇಕಿದೆ. ತನಸೆ ಮನಸೆ ನಿಜ ಜೀವನ ಸೆ ಸಬ ಜಗಕ್ಕೋ ಸುರಭಿತ ಕರತೆ ಅಂತ ಇದೆ. ಸೊ ಬರಿತಕ್ಕಂಥದ್ದು इस पंक्ति में फूल की महत्ता को समझाया गया है. फूल अपने तन मन और खुद की जीवन से पूरे जग को सुरभित करते रहते हैं ಅಂತಕ್ಕಂಥದ್ದು ಬರೆದ್ರೆ ಖಂಡಿತವಾಗಿ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ಎಸ್. ಈ ಕಹಾನಿಯ ಕ್ರಮಾನುಸಾರ ಬರಿಬೇಕಂತಿತ್ತು. ಸೊ ಫಸ್ಟಲ್ಲಿ ಏನು ಬರಿಬೇಕಾಗಿತ್ತು, ಏಕ್ ದಿನ ಕಿ ಬಾತ್ ಹೈ ಅಂತ ಬರಿಬೇಕು. ಎರಡನೇದು ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ ಅಂತಕ್ಕಂಥದ್ದಾಗಬೇಕು. ಮೂರನೇದು ಎಸ್. ಉನ್ಹೇ ಧರ್ತಿ ಪರ್ ಬಹುತ್ ಸಾರೆ ದಾನೆ ದಿಖಾಯಿ ಪಡೆ. ನಾಲ್ಕನೇದು ಕಬೂತರ್ ಧೀರೆ ಧೀರೆ ನೀಚೆ ಉತರ್ನೆ ಲಗೆ ಅಂತ. ಈ ಥರ 4 ವಾಕ್ಯಗಳನ್ನು ನೀವೇನು ಬರಬೇಕು, ಆ, ಇ, ಅ, ಇ. ಸೊ ಈ ಥರ ಅವುಗಳನ್ನು ಬರಿತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇತ್ತು ಮೇರಿ ಪಾಠಶಾಲಾ. ಈ ವಿಷಯದ ಮೇಲೆ 5-6 ಸಾಲುಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ಮೇರಿ ಪಾಠಶಾಲಾ ಬಹುತ್ ಬड़ा और सुंदर है. मेरी पाठशाला लाल और सफ़ेद रंग का है. मेरी पाठशाला 2 मंजिल का है. मेरी पाठशाला में 12 कमरे हैं. मेरी पाठशाला के सामने बगीचा है. आमेले मेरी पाठशाला में कितने 6 अध्यापक है, 200 बच्चे हैं. ओके, अच्छी शिक्षा मिलती है. ಸೊ ಇದೆಲ್ಲ ತಾವೇನು ಮಾಡ್ಬೋದಾಗಿತ್ತು, ಬರಿಬೋದಿತ್ತು. ಇನ್ನು ಈ ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ವ್ಯಕ್ತಿವಾಚಕ, ಜಾತಿವಾಚಕ, ಭಾವವಾಚಕಗಳನ್ನಾಗಿ ಬೇರೆ ಬೇರೆ ಮಾಡಿ ಬರಿಬೇಕು. 3 ಅಂಕಕ್ಕೆ ಉತ್ತರ ನೋಡುವ. ಎಸ್. ವ್ಯಕ್ತಿವಾಚಕದಲ್ಲಿ ಕುತ್ತಾ, ಪಂಜಾಬ್, ರಮೇಶ್, ಖುರಾನ್. ಜಾತಿವಾಚಕದಲ್ಲಿ ಶಿಕ್ಷಕ್, ಔರತ್, ಮನುಷ್. ಭಾವವಾಚಕದಲ್ಲಿ ಬುಡಾಪ, ಬಚ್ಪನ್, ಗರೀಬಿ ಮತ್ತು ಶತ್ರುತಾ. ಲಾಸ್ಟ್ ಕ್ವಶನ್ ಬಂತು ವಿದ್ಯಾರ್ಥಿಗಳಿಗೆ. छुट्टी ಪತ್ರ ಇದೆ. ಅಲ್ಲಿ ಏನು ಕೊಟ್ಟಿದ್ದಾರೆ, ಸ ಕಾರಣ, ಯಾವುದೇ ಕಾರಣ ಕೊಡಬೇಕು. 3 दिन की छुट्टी ಇದೆ, ಪ್ರಧಾನಾಧ್ಯಾಪಕ ಇದೆ, 3 ದಿನದ ರಜೆ, ಪ್ರಧಾನಾಧ್ಯಾಪಕರಿಗೆ ಪತ್ರ ಬರೀಬೇಕು. ಸೊ ಪತ್ರದ ಒಂದು ನಮೂನೆಯನ್ನು ನಾನು ತೋರಿಸ್ತೀನಿ, ಇದೇ ತನಗೆ ಪ್ರಾಕ್ಟೀಸ್ ಮಾಡಿ. ಸೊ ಫಸ್ಟ್ ದಿನಾಂಕ ಹಾಕಿ 29/3/2023. ಪ್ರೇಷಕ್ ನಿಮ್ಮ ಹೆಸರು ಹಾಕಬೇಕು. ಬಾಲಚಂದ್ರ ಕೆ, 8वीं कक्षा, ಸರ್ಕಾರಿ ಹೈಸ್ಕೂಲ್ ವಿಜಯಪುರ. ಇನ್ನು ಯಾರಿಗೆ ಬರಿಬೇಕಾಗದ, ಪ್ರಧಾನಾಧ್ಯಾಪಕ ಸೇವಾ ಮೇ ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ವಿಜಯಪುರ ಬರೆದ ಆದರಣೀಯ ಮಹೋದಯ ಬರಿಬೇಕು. ತದನಂತರ ವಿಷಯ ಬರೀರಿ. 3 दिन की छुट्टी की ಪ್ರಾರ್ಥನಾ ಹೇತು. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಒಂದು ವಿಷಯವನ್ನು ಕೊಟ್ಟಿದ್ದೀವಿ. ಇದೇ ವಿಷಯವನ್ನು ಇಟ್ಕೊಂಡು ನೀವೇನು ಮಾಡ್ಬೋದು, ಬರಿಬೋದು. ಯಾವುದೇ ಕಾರಣ ಅಂತ ಕೊಟ್ಟಿದ್ದಾರೆ. ಸೊ ಏನು ಬರೀಬಹುದು ಅಂದರೆ ಉಪಯುಕ್ತ ವಿಷಯಕ್ಕೆ ಸಂಬಂಧ में आपसे निवेदन है कि दिनांक 30 मार्च 2023 से 1 अप्रैल 2023 तक मेरी तबीयत ठीक न होने के कारण मैं विद्यालय नहीं आ सकता. ओके, आपसे प्रार्थना करता हूँ कि इन 3 दिनों की छुट्टी देने की कृपा करें ಅಂತ ಬರೆದ ಧನ್ಯವಾದ ಸಹಿತ ಬರೀರಿ. ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಹಾಕ್ರಿ, ಈ ಕಡೆ ಭವದಿ ಅಂತ ಬರೆದು ಸೊ ಬಾಲಚಂದ್ರಕ್ಕೆ ಅಂತ ಮೇಲಿತ್ತು ಅದನ್ನು ಬರೆದಿದ್ದೀನಿ. ನೀವು ನಿಮ್ಮ ಹೆಸರು ಹಾಕಿ ಕೂಡ ಬರಿಬೋದು. ಇಷ್ಟು 2ನೇ ಸೆಟ್ನ ಕ್ವಶನ್ ಪೇಪರಲ್ಲಿ ನಾನು ಕೀ ಆನ್ಸರ್ಸ್ಗಳನ್ನು ಮತ್ತು ನಿಮಗೆ ಕ್ವಶನ್ ಪೇಪರನ್ನು ತೋರಿಸಿದ್ದೀನಿ. ಇನ್ನೊಂದು ಸೆಟ್ನ ಕ್ವಶನ್ ಪೇಪರೊಂದಿಗೆ ಸಿಗ್ತೀನಿ. ವಿಡಿಯೋಗಳನ್ನು ನೋಡಬೇಕು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಎಷ್ಟು ಲೈಕ್, ನಿಮ್ಮ ಎಷ್ಟು ಶೇರ್ ಆಗ್ತವೆ ಅಷ್ಟು ಮುಂದಿನ ವಿಷಯಗಳಲ್ಲಿ ಹೆಚ್ಚೆಚ್ಚು ವಿಡಿಯೋಗಳನ್ನು ಖಂಡಿತವಾಗಿ ಹಾಕ್ತೀವಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.